ಒಳ್ಳೆಯ ಮೈಂಡ್ಸೆಟ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಒಳ್ಳೆಯ ಮೈಂಡ್ಸೆಟ್. ಅದನ್ನು ಯಾವ ರೀತಿಯಾಗಿ ಬೆಳೆಸ್ಕೋಬೇಕು ಅಂತಂದರೆ ಈ ವಿಡಿಯೋ ಪೂರ್ತಿ ನೋಡಿ. ಒಳ್ಳೆಯ ಮೈಂಡ್ಸೆಟ್ ಬೆಳೆಸೋದು ಅಂದರೆ ನಿಮ್ಮ ಆಲೋಚನೆಗಳನ್ನು ಸರಿಯಾದ ದಿಕ್ಕಿಗೆ ತರೋದು. ಇದು ಒಂದೇ ದಿನದಲ್ಲಿ ಆಗೋದಿಲ್ಲ, ಆದರೆ ಸ್ವಲ್ಪ ಸ್ವಲ್ಪವಾಗಿ ಮಾಡ್ತಾ ಹೋದರೆ ದೊಡ್ಡ ಬದಲಾವಣೆ ಬರುತ್ತೆ. ಒಳ್ಳೆಯ ಮೈಂಡ್ಸೆಟ್ ಸೆಟ್ ಮಾಡ್ಕೋಬೇಕು ಅಂದರೆ ಸರಳ ಹಾಗೂ ಪರಿಣಾಮಕಾರಿ ವಿಧಾನಗಳು ಇಲ್ಲಿವೆ. ಮೊದಲನೇದಾಗಿ ನೋಡಬೇಕಾದ್ರೆ ಪಾಸಿಟಿವ್ ಥಿಂಕಿಂಗ್ ಅಂದರೆ ಧನಾತ್ಮಕ ಆಲೋಚನೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಸಂತೋಷ, ದುಃಖ, ಗೆಲುವು ಮತ್ತು ಸೋಲು ಎಲ್ಲವೂ ಬರುತ್ತವೆ. ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ನಮ್ಮನ್ನು ಮುಂದೆ ಸಾಗಿಸುವ ಶಕ್ತಿ ನಮ್ಮ ಆಲೋಚನೆಗಳಲ್ಲಿ ಅಡಗಿದೆ. ಧನಾತ್ಮಕವಾಗಿ ಯೋಚಿಸುವ ವ್ಯಕ್ತಿ ಯಾವುದೇ ಸಮಸ್ಯೆಯನ್ನು ಅವಕಾಶವಾಗಿ ನೋಡುತ್ತಾನೆ. ನಕಾರಾತ್ಮಕವಾಗಿ ಯೋಚಿಸುವ ವ್ಯಕ್ತಿ ಪ್ರತಿಯೊಂದು ಅವಕಾಶದಲ್ಲೂ ಸಮಸ್ಯೆಯನ್ನು ಹುಡುಕುತ್ತಾನೆ. ಜೀವನದಲ್ಲಿ ಯಶಸ್ಸು ಪಡೆಯಲು ಪ್ರತಿಭೆ ಮಾತ್ರ ಸಾಕಾಗುವುದಿಲ್ಲ. ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ಧನಾತ್ಮಕ ಮನೋಭಾವವು ಅಷ್ಟೇ ಮುಖ್ಯ. ಸೋತಾಗ ನಾನು ಮುಗಿದು ಹೋದೆ ಎಂದು ಯೋಚಿಸಬೇಡಿ. ಬದಲಾಗಿ ಈ ಸೋಲು ನನಗೆ ಹೊಸ ಪಾಠ ಕಲಿಸಿದೆ, ಮುಂದಿನ ಬಾರಿ ಇನ್ನೂ ಉತ್ತಮವಾಗಿ ಪ್ರಯತ್ನಿಸುತ್ತೇನೆ ಎಂದು ಯೋಚಿಸಿ. ನಂತರದಲ್ಲಿ ಎರಡನೆಯದು ಕ್ಲಿಯರ್ ಗೋಲ್ಸ್ ಅಂದರೆ ಸ್ಪಷ್ಟ ಗುರಿಗಳು. ಸ್ನೇಹಿತರೆ, ಗುರಿಯಿಲ್ಲದ ಜೀವನವು ದಿಕ್ಕಿಲ್ಲದ ಹಡಗಿನಂತೆ. ಎಷ್ಟೇ ಶ್ರಮಪಟ್ಟರೂ ಯಾವ ದಿಕ್ಕಿಗೆ ಹೋಗುತ್ತದೆಯೇ ಎಂಬುದು ಗೊತ್ತಾಗುವುದಿಲ್ಲ. ಆದರೆ ಒಂದು ಸ್ಪಷ್ಟ ಗುರಿ ಇದ್ದರೆ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನತ್ತ ನಮ್ಮನ್ನು ಕರೆದೊಯ್ಯುತ್ತದೆ. ಒಮ್ಮೆ ನಿಮ್ಮನ್ನೇ ಕೇಳಿಕೊಳ್ಳಿ, ನಾನು ಜೀವನದಲ್ಲಿ ಏನಾಗಬೇಕು? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಚಿಕ್ಕ ದಿನವೇ ನಿಮ್ಮ ಯಶಸ್ಸಿನ ಪಯಣ ಆರಂಭವಾಗುತ್ತದೆ. ಗುರಿ ದೊಡ್ಡದಾಗಿರಬಹುದು ಅಥವಾ ಚಿಕ್ಕದಾಗಿರಬಹುದು, ಆದರೆ ಅದು ಸ್ಪಷ್ಟವಾಗಿರಬೇಕು. ಒಳ್ಳೆಯ ಜೀವನ ಬೇಕು ಎನ್ನುವುದು ಆಸೆ. 3 ವರ್ಷಗಳಲ್ಲಿ ನನ್ನದೇ ಯಶಸ್ಸು ಉದ್ಯಮ ಆರಂಭಿಸುತ್ತೇನೆ ಎನ್ನುವುದು ಸ್ಪಷ್ಟ ಗುರಿ. ಗುರಿ ನಿಗದಿಪಡಿಸಿದ ನಂತರ ಅದನ್ನು ಸಾಧಿಸಲು ಯೋಜನೆ ರೂಪಿಸಿ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡಿ. ಒಂದು ದಿನದ ಪ್ರಗತಿ ಚಿಕ್ಕದಾಗಿರಬಹುದು, ಆದರೆ ನಿರಂತರ ಪ್ರಯತ್ನ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ನಂತರದಲ್ಲಿ ಮೂರನೆಯದಾಗಿ ಹೊಸದನ್ನು ಕಲಿಯುವಂಥದ್ದು. ಸ್ನೇಹಿತರೆ, ಜಗತ್ತು ಪ್ರತಿದಿನ ಬದಲಾಗುತ್ತದೆ. ಹೊಸ ತಂತ್ರಜ್ಞಾನ, ಹೊಸ ಆಲೋಚನೆಗಳು, ಹೊಸ ಅವಕಾಶಗಳು ಪ್ರತಿದಿನ ಹುಟ್ಟಿಕೊಳ್ಳುತ್ತವೆ. ಈ ಬದಲಾವಣೆಗಳೊಂದಿಗೆ ನಾವು ಕೂಡ ಹೊಸದನ್ನು ಕಲಿಯಬೇಕು. ಏಕೆಂದರೆ ಕಲಿಯುವುದನ್ನು ನಿಲ್ಲಿಸಿದ ಕ್ಷಣದಿಂದಲೇ ನಮ್ಮ ಬೆಳವಣಿಗೆಯು ನಿಧಾನವಾಗುತ್ತದೆ. ಆರಂಭದಲ್ಲಿ ಕಷ್ಟವಾಗುತ್ತದೆ, ತಪ್ಪುಗಳಾಗುತ್ತವೆ, ಆದರೆ ಪ್ರತಿಯೊಂದು ತಪ್ಪು ನಮಗೆ ಹೊಸ ಪಾಠವನ್ನು ಕಲಿಸುತ್ತದೆ. ಆದ್ದರಿಂದ ತಪ್ಪುಗಳಿಗೆ ಹೆದರಬೇಡಿ, ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಪ್ರತಿದಿನ ಕೇವಲ 30 ನಿಮಿಷಗಳನ್ನು ಹೊಸದನ್ನು ಕಲಿಯಲು ಮೀಸಲಿಡಿ. 1 ವರ್ಷ ಕಳೆದಾಗ ನಿಮ್ಮ ಜ್ಞಾನ, ಕೌಶಲ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಎಷ್ಟು ದೊಡ್ಡ ಬದಲಾವಣೆಯಾಗಿದೆ ಎಂಬುದನ್ನು ನೀವೇ ಗಮನಿಸುತ್ತೀರಿ. ನಂತರದಲ್ಲಿ 4ನೇದಾಗಿ ಧ್ಯಾನ, ಮೆಡಿಟೇಷನ್. ಸ್ನೇಹಿತರೆ, ಇಂದಿನ ವೇಗದ ಜೀವನದಲ್ಲಿ ನಮ್ಮ ಮನಸ್ಸು ಅನೇಕ ಆಲೋಚನೆಗಳಿಂದ ತುಂಬಿರುತ್ತದೆ. ಒತ್ತಡ, ಆತಂಕ, ಭಯ ಮತ್ತು ಗೊಂದಲ ನಮ್ಮ ಶಾಂತಿಯನ್ನು ಕದಡುತ್ತವೆ. ಇಂತಹ ಸಮಯದಲ್ಲಿ ನಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುವ ಅತ್ಯುತ್ತಮ ಸಾಧನವೇ ಧ್ಯಾನ. ಧ್ಯಾನ ಎಂದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಅದು ನಮ್ಮ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸುವ ಅಭ್ಯಾಸ. ನಮ್ಮ ಉಸಿರಿನ ಮೇಲೆ ಗಮನ ಹರಿಸಿ ಮನಸ್ಸನ್ನು ಶಾಂತಗೊಳಿಸುವ ವಿಧಾನ. ಪ್ರತಿದಿನ ಕೇವಲ 10 ರಿಂದ 15 ನಿಮಿಷ ಧ್ಯಾನ ಮಾಡಿದರೂ ಅದರ ಪರಿಣಾಮ ನಮ್ಮ ಜೀವನದಲ್ಲಿ ಕಾಣಲು ಆರಂಭವಾಗುತ್ತದೆ. ಮನಸ್ಸು ಶಾಂತವಾಗುತ್ತದೆ, ಕೋಪ ಕಡಿಮೆಯಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವೂ ಕೂಡ ಉತ್ತಮವಾಗುತ್ತದೆ. ಯಶಸ್ವಿ ವ್ಯಕ್ತಿಗಳ ಜೀವನವನ್ನು ನೋಡಿದರೆ ಅವರಲ್ಲಿ ಹಲವರು ಧ್ಯಾನ ಅಥವಾ ಮನಸ್ಸನ್ನು ಶಾಂತವಾಗಿಡುವ ಅಭ್ಯಾಸವನ್ನು ಬೆಳೆಸಿಕೊಂಡಿರುತ್ತಾರೆ. ಏಕೆಂದರೆ ಶಾಂತ ಮನಸ್ಸು ಉತ್ತಮ ಆಲೋಚನೆಗಳನ್ನು ಹುಟ್ಟಿಸುತ್ತದೆ. ಉತ್ತಮ ಆಲೋಚನೆಗಳು ಉತ್ತಮ ನಿರ್ಧಾರಗಳನ್ನು ತರುತ್ತವೆ. ಉತ್ತಮ ನಿರ್ಧಾರಗಳು ಯಶಸ್ಸಿನತ್ತ ಕರೆದೊಯ್ಯುತ್ತವೆ. ನಂತರ 5ನೇದಾಗಿ ಫೇಲ್ಯೂರ್ನಿಂದ ಕಲಿಯಿರಿ. ಸ್ನೇಹಿತರೆ, ಜೀವನದಲ್ಲಿ ಸೋಲು ಅನುಭವಿಸದ ವ್ಯಕ್ತಿ ಯಾರೂ ಇಲ್ಲ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಅನೇಕ ಸೋಲುಗಳು, ಕಷ್ಟಗಳು ಮತ್ತು ಸವಾಲುಗಳು ಇರ್ತವೆ. ಆದ್ದರಿಂದ ಸೋಲಲು ಹೆದರಬೇಡಿ, ಅದರಿಂದ ಕಲಿಯಲು ಆರಂಭಿಸಿ. ಸೋಲು ಎಂದರೆ ಜೀವನದ ಅಂತ್ಯವಲ್ಲ, ಅದು ಹೊಸ ಆರಂಭ. ನಾವು ಎಲ್ಲಿ ತಲುಪಿದ್ದೇವೆ ಎಂಬುದನ್ನು ತಿಳಿಸುವ ಶಿಕ್ಷಕ. ಪ್ರತಿಯೊಂದು ವೈಫಲ್ಯವು ಒಂದು ಹೊಸ ಪಾಠವನ್ನು ಕಲಿಸುತ್ತದೆ. ಆ ಪಾಠವನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಮುಂದಿನ ಬಾರಿ ಇನ್ನಷ್ಟು ಬಲವಾಗಿ ಮುಂದೆ ಸಾಗುತ್ತಾರೆ. ಹೆಚ್ಚಿನ ಜನರು ಒಂದಲ್ಲ
ಒಂದು ಸಾರಿ ಸೋತರೆ ತಮ್ಮ ಕನಸುಗಳನ್ನು ಬಿಟ್ಟುಬಿಡುತ್ತಾರೆ. ಆದರೆ ಯಶಸ್ವಿಯಾದವರು ಹಾಗೆ ಮಾಡುವುದಿಲ್ಲ. ಅವರು ತಮ್ಮ ತಪ್ಪುಗಳನ್ನು ಸರಿಪಡಿಸುತ್ತಾರೆ, ಹೊಸ ಮಾರ್ಗ ಹುಡುಕುತ್ತಾರೆ ಮತ್ತು ಮತ್ತೆ ಪ್ರಯತ್ನಿಸುತ್ತಾರೆ. ನೆನಪಿಡಿ, ಸೋಲು ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ನೀವು ಸೋಲಿನ ನಂತರ ಏನು ಮಾಡುತ್ತೀರಿ ಎಂಬುದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಪ್ರತಿಯೊಂದು ಸವಾಲು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಕೊನೆಯದಾಗಿ, ಸ್ಥಿರತೆ ತುಂಬ ಮುಖ್ಯವಾಗುತ್ತದೆ. ಸ್ವಲ್ಪವಾಗಿ ಈ ಹ್ಯಾಬಿಟ್ಸ್ ಫಾಲೋ ಮಾಡಿದರೆ ನಿಮ್ಮ ಮೈಂಡ್ಸೆಟ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ನಮಸ್ಕಾರ.